ಪೌತಿ ಖಾತೆ ಅಂದರೆ ಈಗ ಆರ್ ಟಿ ಸಿಯಲ್ಲಿ ಯಾರು ಡೆತ್ ಆಗಿದ್ದಾರೆ ಅವರು ಹೆಸರು ಇದ್ದರೆ ಅವ್ರದ್ದು ಲೀಗಲ್ ಹೇರ್ಸನ್ನು ನಮೂದು ಮಾಡುವ ಒಂದು ಕಾರ್ಯಕ್ರಮ. ಈಗಾಗಲೇ ಆಧಾರ್ ಜೋಡಣೆ ಮಾಡುವ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಡಿಸೀಸ್ಡ್ ಪರ್ಸನ್ಸ್ದು ಹೆಸರು ಆರ್ ಟಿ ಸಿಯಲ್ಲಿ ಬರ್ತಾ ಇದೆ ಅಂತ ಒಂದು ಲೆಕ್ಕ ನಮಗೆ ಸಿಕ್ತು. ಸೊ ಅದರದ್ದು ಒಂದು ಮುಂದುವರೆದ ಭಾಗ ಅಂತ ಹೇಳಿದರೆ ಅವ್ರದ್ದು ಲೀಗಲ್ ಹೇರ್ಸನ್ನು ತಂದು ಆರ್ ಟಿ ಸಿಯಲ್ಲಿ ಕೂರಿಸೋದು. ಸೊ ಈ ಒಂದು ಆಂದೋಲನವನ್ನು ಇಡೀ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಕಂದಾಯ ಸಚಿವರು ಅವರು ಡೈರೆಕ್ಷನ್ಸ್ ಮೇಲೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ಆರ್ ಟಿ ಸಿಯಲ್ಲಿ ಡೆತ್ ಪರ್ಸನ್ಸ್ದು ಹೆಸರು ಇದೆ ಅಂತ ನಮ್ಮ ಹತ್ರ ಈಗಾಗಲೇ ಲೆಕ್ಕ ಇದೆ. ಅದನ್ನು ನಾವು ಹಂತ ಹಂತವಾಗಿ ಲೀಗಲ್ ಹೇರ್ಸನ್ನು ತರಬೇಕು ಅನ್ನೋ ಒಂದು ಪ್ರಕ್ರಿಯೆಯನ್ನು ನಾವು ಸತತವಾಗಿ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ಹೋದ ವರ್ಷ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ನಿರ್ದೇಶನ ಮೇಲೆ ಇದು ಆನ್ಲೈನ್ ಮಾಡಲಿಕ್ಕೆ ಮುಂಚೆನೇ ನಾವು ಒಂದಷ್ಟು 25,000 ಮಾಡಿ ಇಟ್ಟಿದ್ದೀವಿ. ಆಮೇಲೆ ಈಗ ಅದಕ್ಕೆ ಒಂದು ತಂತ್ರಾಂಶವನ್ನು ಬಿಡುಗಡೆ ಮಾಡಿದ್ದಾರೆ, ಈ ಪೌತಿ ಅಂತ. ಅದರಲ್ಲಿನೇ ನಾವು ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತೀವಿ. ಏನೇನು ಅಪ್ಲೋಡ್ ಮಾಡ್ತೀವಿ ಅಂದರೆ ಈಗ ಅವರು ಡೆತ್ ಆಗಿರುವ ಡೆತ್ ಸರ್ಟಿಫಿಕೇಟು, ವಂಶವೃಕ್ಷ, ಈಗ ಕೆಲವರು ಹಕ್ಕನ್ನು ಬಿಡುಗಡೆ ಮಾಡ್ತಾರೆ, ಅದು ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡಿ ಸಂಬಂಧಪಟ್ಟ VAO, RIಗಳು ಮತ್ತು ತಹಸೀಲ್ದಾರ್ಗಳು ಅದನ್ನು ಅಪ್ರೂವ್ ಮಾಡ್ತಾರೆ, ಮತ್ತು ಆರ್ ಟಿ ಸಿ ಬರುತ್ತೆ. ಇದನ್ನು ನಾವು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಂದ ಮೇಲೆ ಸುಮಾರು 71,000 ಅರ್ಜಿಗಳನ್ನು ನಾವು ಆನ್ಲೈನಲ್ಲಿ ಪ್ರಾಸೆಸ್ ಮಾಡಿದ್ದೀವಿ. ಸೊ ಇಡೀ ರಾಜ್ಯದಲ್ಲಿನೇ ನಾವು ಪ್ರಥಮ ಸ್ಥಾನದಲ್ಲಿ ಇದ್ದೀವಿ. ಇದು ಹೇಗೆ ಅಂದರೆ ಕೆಲವು ತಾಲೂಕಲ್ಲಿ, ತುಮಕೂರು ತಾಲೂಕಲ್ಲಿ ಆಂದೋಲನ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಎಲ್ಲಿ ಸಂತೆಗಳು ಆಗ್ತಾಯಿದೆ ಮತ್ತು ಮನೆಗಳಿಗೆ ಹೋಗಿ ಅವರು ಕಲೆಕ್ಟ್ ಮಾಡ್ಕೊಂಡು ಬಂದು ಅಪ್ಡೇಟ್ ಮಾಡಿದ್ದಾರೆ. ಮತ್ತು ನಾವು ಲಾಸ್ಟ್ ಮಂತ್ ಜನಸಂಪರ್ಕ ಸಭೆಗೆ ಹೋದಾಗ ಸುಮಾರು ಅರ್ಜಿಗಳು ಬಂದಿದ್ದಾವೆ, ಅದನ್ನು ಕೂಡ ನಾವು ಪ್ರೊಸೆಸ್ ಮಾಡಿದ್ದೀವಿ. ವಿಶೇಷವಾಗಿ ತಿಪ್ಟೂರು ಸಬ್ ಡಿವಿಷನಲ್ಲಿ ತಿಪ್ಟೂರು AC ಆದ ಸಪ್ತಶ್ರೀ ಅವರು ಕೂಡ ಭಾಳ ಇಂಟ್ರೆಸ್ಟ್ ತಗೊಂಡು ಇದನ್ನು ಮಾಡಿ ಮ್ಯಾಕ್ಸಿಮಮ್ ಮಾಡ್ತಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಅವರು ಏನು ಗುರಿ ಕೊಟ್ಟಿದ್ದಾರೆ ಅಂದರೆ ಒಂದು VAO ಅವ್ರ ಸರ್ಕಲಲ್ಲಿ 1 ತಿಂಗಳಿಗೆ 100 ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಇದೆ. ಸೊ ಅದನ್ನು ಕೂಡ ನಾವು ಕಂಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ನಾವು VAOಗಳಿಗೆ ನೇರವಾಗಿ ರಿವ್ಯೂ ಮಾಡ್ತೀವಿ ಮತ್ತು ಗೂಗಲ್ ಮೀಟಲ್ಲಿ, ಗೂಗಲ್ ಟಾಕಲ್ಲಿ ಕೂಡ ಅವರಿಗೆ ಮಾತಾಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೇ ಇದ್ದೀವಿ. ಸೊ ಈ ವಾರ ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ವಿ. ಅದು ಇನ್ನೂ ಒಂದಷ್ಟು ಕೆಲಸ ಮಾಡಿ ಏನೇನು ಪೆಂಡಿಂಗ್ ಇದೆ ಅದನ್ನು ನಾವು ಮುಗಿಸ್ತೀವಿ ಅನ್ನೋ ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.